ಏನೋ ಅನ್ನೋ ಗೊತ್ತಿರಲ್ಲ, ನಮಗೆ ಏನೇನು ಮಾಡ್ತಾ ಇದ್ರು ಗೊತ್ತಿಲ್ಲ. ಅವೆಲ್ಲ ತಿಳ್ಕೊಳ್ಬೇಕಾದ್ರೆ ಸ್ವಲ್ಪ ಇಸ್ ನಾಟ್ ದೇ, ಬಟ್ ನನ್ನ ಕೈಲಿ ಆದಷ್ಟು ನಾನು ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ಐ ಗೆಟ್ ಟು ನೋ ಲಾಟ್. ಯಾರ್ಯಾರ ಮನೆಗೆ ಏನು ಕಳಿಸ್ಕೊಡ್ತಾ ಇದ್ರು, ಯಾರ್ಯಾರಿಗೆ ಹಬ್ಬದಲ್ಲಿ ಬಟ್ಟೆ ಕಳಿಸ್ತಾ ಇದ್ರು, ಸೀರೆ ಕಳಿಸ್ತಾ ಇದ್ರು, ಅದನ್ನೆಲ್ಲ ಇಟ್ಟು ನಾನು ವಿ ಆರ್ ಡೂಯಿಂಗ್ ಇಟ್. ಅಫ್ಕೋರ್ಸ್ ಐ ವಾಂಟ್ ಟು ಡೂ ಇಟ್ ಬಿಕಾಸ್ ಅವರಿಗೆ ಖುಷಿ ಕೊಡ್ತಾ ಇದ್ದಕ್ಕೆ ತಾನು ಅವ್ರು ಮಾಡ್ತಾ ಇದ್ದಿದ್ದು. ಕಂಟಿನ್ಯೂ. ಇವತ್ತು ಒಂದು 8 ಗಂಟೆಗೇನಪ್ಪ ಇಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲರಿಗೂ. ಆ ಊಟ ಆಗಿ ಬಂದಲ್ಲಿ ಕಾರ್ಯಕ್ರಮಗಳು ಮಾಡ್ತಾರೆ. ಎಷ್ಟೋ ಫ್ಯಾನ್ಸ್ಗಳೇ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. 9 PM ಐ ಥಿಂಕ್ ದ ಪ್ರೋಗ್ರಾಮ್ ಸ್ಟಾರ್ಟ್ಸ್. ಐ ವಿಲ್ ಕಮ್ ಇನ್ ಸಮಥಿಂಗ್ ಅರೌಂಡ್ 10:30 and bring in the birthday with them. 12 o'clock I'll spend with them and I'll get back. ಅವ್ರ ಜೊತೆ ನಿಮ್ಮ ಪರ್ಫಾರ್ಮೆನ್ಸ್ ಇರುತ್ತೆ ಸರ್? ನಾನು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಕ್ಕೆ ಅವರೆಲ್ಲ ಇಲ್ಲಿ ಬರ್ತಾ ಇರೋದು. ಈ 30 ವರ್ಷ ನೀವು ಏನು ಮಾಡ್ತಾ ಇದ್ದೀವಿ? ಪರ್ಫಾರ್ಮೆನ್ಸ್ ತಾನೇ ಕೊಡ್ತಾ ಇದ್ದೀವಿ, ಅದೆಲ್ಲ ಕೊಟ್ಟಿದ್ದಕ್ಕೆ ಬರ್ತಾ ಇದ್ದೀವಿ. ಸರ್, ಇನ್ನೊಂದು ಕೆಂಗೇರಿಲಿ ಪುತ್ಥಳಿ ನಿರ್ಮಾಣ ದರ್ಶನ ವ್ಯವಸ್ಥೆ ಅಂತ ಒಂದು 25 ಅಡಿ ಪುತ್ಥಳಿ ರೆಡಿ ಆಗ್ತದೆ, ಬಟ್ ಪ್ಲೇಸ್ ಎಲ್ಲಿ ಅಂತ ಇಲ್ಲಿ ತನಕ ಮೆನ್ಷನ್ ಮಾಡಿದ್ದೀರಾ? ಆ ಪ್ಲೇಸ್ ಎಲ್ಲಿ ಆಗಬೇಕು? ಅದರಿಂದ ತಾರೀಕು ಅವ್ರು ಹುಟ್ಟುಹಬ್ಬದ ದಿನ ನಿಮಗೆ ಗೂಗಲ್ ಪಾಯಿಂಟ್. ಅಫ್ಕೋರ್ಸ್ ವೀರಕಪುತ್ರ ಅವರೆಲ್ಲರೂ ಅವರ ಕಡೆಯಿಂದ ಏನಾಗಿದ್ದಾರೆ ಅವ್ರ ಕಡೆಯಿಂದಲೇ ಆಗುತ್ತೆ. ಅದನ್ನು ಅಲ್ಲಿ ಡಾಟ್ ಆಗಿ ಹೇಳ್ತಾ ಇದ್ದೀವಿ. ನಾಳೆ ಐ ಥಿಂಕ್ ಎಲ್ಲಿದ್ದಾರೆ? ನಾಳೆ ಐ ಥಿಂಕ್ ದ ವಿಡಿಯೋ ನಾಳೆ ಅಲ್ವಾ? ಹಾಂ, ನಾಳೆಲ್ಲ ಬುಧವಾರ ಮಾಡ್ತಾರೆ. ಇನ್ನೊಂದು ವಿಷ್ಣುವರ್ಧನ್ ರಿಲೀಸ್ ಸಿನಿಮಾ ಏನಿದೆ ಅದರ ಅಮೌಂಟನ್ನು ಹರೀಶ್ ರಾಯ್ ಅವರಿಗೆ ನೀವು ಅವರ ಮೆಡಿಕಲ್ ಇದಕ್ಕೆ ಕೊಡ್ತೀರಿ ಅಂತ ಒಂದು ಸುದ್ದಿ ಆಗಿತ್ತು. ಸೊ ಅದು ನಿಜನಾ? ಜೊತೆಗೆ ವಿಷ್ಣುವರ್ಧನ ರಿಲೀಸ್ಗೂ ನನಗೂ ಸಂಬಂಧ ಇಲ್ಲ. ಅದು ಅವರೇ ಮಾಡ್ಕೊಂಡಿದ್ದಾರೆ, ಖುಷಿಯಾಗಿ ಪ್ರೀತಿಯಿಂದ ಮಾಡ್ಕೊಂಡಿದ್ದಾರೆ. ಆ ಹಣನ ಅವರು ಏನು ಮಾಡ್ಕೊಳ್ಬೇಕು ಅಂತ ಇದ್ದಾರೆ ಅವರಿಗೆ ಸಂಪೂರ್ಣ ಅಧಿಕಾರ ಇದೆ. ನನಗೂ ಅದಕ್ಕೆ ಸಂಬಂಧ ಇಲ್ಲ. ನಾನು ಯಾವ ಥರ ಸ್ಟೇಟ್ಮೆಂಟಿಗೆ ಕೊಟ್ಟಿಲ್ಲ, ಅಥವಾ ಐ ಡೋಂಟ್ ಥಿಂಕ್ ಐ ಹ್ಯಾವ್ ಎನಿಥಿಂಗ್ ಟು ಡೂ ವಿತ್. ಅದು ಅವ್ರು ಪ್ರೀತಿಯಿಂದ ಮಾಡಿದ್ದಾರೆ, ಜನಗಳು ಪ್ರೀತಿಯಿಂದ ಅದನ್ನು ನೋಡಿದ್ದಾರೆ, ಓಡಿಸಿದ್ದಾರೆ, ಅಲ್ಲಿಗೆ ಮುಗಿದ್ದಾರೆ. ನನಗೂ ಐ ಹ್ಯಾವ್ ನಥಿಂಗ್ ಟು ಡೂ. ಸರ್